TET 2025 ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅಂದರೆ ಈಗಾಗಲೇ TET ಎಕ್ಸಾಮ್ ನಡೆದು ತಾತ್ಕಾಲಿಕವಾದಂಥ ಕೀ ಉತ್ತರಗಳು ಪ್ರಕಟಗೊಂಡಿದ್ದು, ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು ಕೂಡ ಕೊಟ್ಟಿದ್ದರು. ತದನಂತರ ಎಲ್ಲ ಒಂದು ಆಕ್ಷೇಪಣೆಗಳನ್ನು ಪರಿಶೀಲಿಸಿ ತಜ್ಞರ ಸಮಿತಿ ಇದೀಗ TET ಫೈನಲ್ ಕೀ ಆನ್ಸರ್ಗಳನ್ನು ಮೊನ್ನೆ ಬಿಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಈ ಒಂದು ಪೇಪರ್ 2ನಲ್ಲಿ ಪಾರ್ಟ್ 1 ಏನಿದೆ, ಆ ಪಾರ್ಟ್ 1 ಅಂದರೆ ಕನ್ನಡ ಮೊದಲ 30 ಪ್ರಶ್ನೆಗಳೇನಿದೆ, ಆ ಒಂದು ಕನ್ನಡದಲ್ಲಿ ಈ ಅಂತರ್ಯ ದಾಳ ಮತ್ತು ಮೆಲ್ವಾತು ಅಂತಕ್ಕಂಥದ್ದು ಸ್ವಲ್ಪ ಗೊಂದಲ ಹಿಡಿಸಿರ್ತಕ್ಕಂಥದ್ದು. ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ನೀಡೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋವನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಏನಪ್ಪ ಅಂತಂದರೆ ಅಂತರ್ಯ ದಾಳ ಇದು ಲೋಪಸಂಧಿ ಅಂತೇಳಿ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು. ಹಾಗಾದರೆ ಅಂತರ್ದಾಳ ಅಂತಕ್ಕಂಥದ್ದು ಲೋಪಸಂಧಿನ ಅನ್ನೋದಾದರೆ ಈ ಒಂದು ಪದವನ್ನು ನಾವು ಮೊದಲು ಸರಿಯಾಗಿ ಬಿಡಿಸ್ಬೇಕಾಗತ್ತೆ. ಆ ನಂತರ ಅದು ಯಾವ ಸಂಧಿಗೆ ಸೇರುತ್ತೆ ಅನ್ನೋದ್ರ ಬಗ್ಗೆ ಆ ನಂತರ ಸಂಧಿಯ ನಿಯಮಗಳು ಅದನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದು. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಅಂತರ್ದಾಳವನ್ನು ನಾವು ಅಂತರ್ಯ ದಾಳ ಈ ರೀತಿಯಾಗಿ ಬಿಡಿಸ್ತಾ ಹೋದ್ವಿ ಅಂತಂದರೆ ಅಲ್ಲಿ ತಪ್ಪಾಗುತ್ತೆ. ಆ ಕಾರಣದಿಂದಾಗಿ ಅದರ ಸರಿಯಾದಂಥ ಒಂದು ಏನಪ್ಪ ಅಂತಂದರೆ ನೋಡಿ, ಅಂತರ್ಯದ ಅಧಿಕ್ ಆಳ. ಈಗ ನಿಮಗೆ ಸ್ಪಷ್ಟ ಆಗಿರ್ಬೋದು ಅಂತ ನಾನು ಅನ್ಕೊತೀನಿ. ಅಂದರೆ ಅಂತರ್ದಾಳ ಅಂತಕ್ಕಂಥ ಒಂದು ಪದವನ್ನು ನಾವು ಬಿಡಿಸಿ ಬರೆದ್ವಿ ಅಂತಂದರೆ ಅಂತರ್ಯದ ಪ್ಲಸ್ ಅಂತಿರೋ ಅಧಿಕ್ ಅಂತಿರೋ ನೋಡಿ, ಅಂದರೆ ನಿಮ್ಮ ಕಡೆ ಯಾವ ರೀತಿ ಇರುತ್ತೋ ಅದನ್ನು ನೀವು ಕರೆದುಕೊಳ್ಳಿ. ಅಂತರ್ಯದ ಅಧಿಕ್ ಆಳ ಅಂತರ್ದಾಳ ಅಂದರೆ ಈ ಒಂದು ಲೋಪಸಂಧಿ ಅನ್ನೋದಾದರೆ ಇದು ನಿಜನ, ಅಂದರೆ ಇಲಾಖೆದವ್ರಿಗೆ ಏನು ಕೀ ಆನ್ಸರನ್ನು ಬಿಟ್ಟಿದ್ದಾರೆ ಲೋಪಸಂಧಿ ಅಂತೇಳಿ. ಹಾಗಾದರೆ ಇದು ನಿಜನ ಅನ್ನೋದಾದರೆ ಬಹುತೇಕ ಇದು ನಿಜನೇ. ಯಾಕಂತಂದರೆ ಅಂತರ್ಯದ ಆಳ ಇಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದಲ್ಲಿನ ಕೊನೆಯ ಅಕ್ಷರ ನೋಡಿ, ಇದು ಪೂರ್ವ ಪದದ ಕೊನೆಯ ಅಕ್ಷರ. ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿನ ಸ್ವರವು ಲೋಪ ಆಗಿ ಆ ಪದಕ್ಕೆ ಈ ಒಂದು ಉತ್ತರ ಪದದ ಮೊದಲ ಅಕ್ಷರ ಏನು ಅಕ್ಷರ ಇರುತ್ತೆ ಅದರಲ್ಲಿರ್ತಕ್ಕಂಥ ಸ್ವರ ಸೇರ್ಕೊಳ್ಳುವಂಥದ್ದು. ಹಾಗಾದರೆ ಇಲ್ಲಿ ನೋಡಿ, ಅಂತರ್ಯದ ಅಂತಕ್ಕಂಥದ್ದು ವ್ಯಂಜನ, ಆ ವ್ಯಂಜನದಲ್ಲಿ ಅನ್ನಂಥ ಒಂದು ಸ್ವರ ಇದೆ, ಆ ಸ್ವರ ಇಲ್ಲಿ ಲೋಪ ಆಗುತ್ತೆ. ಆ ಕಾರಣದಿಂದಾಗಿ ಅಂತರ್ಯದಾಳ ಆಗುತ್ತೆ. ಅಂತರ್ಯದಾಳ ಅಂದರೆ ಈಗ ನಿಮ್ಗೆ ಇದ್ರ ಬಗ್ಗೆ ಸ್ಪಷ್ಟನೆ ಸಿಕ್ಕಿರ್ಬೋದು ಅಂತ ನನ್ನ ಅಭಿಪ್ರಾಯ. ಮತ್ತು ಈಗ ನೋಡಿ, ಇಲ್ಲಿ ಅನ್ನೋಂಥ ಅಕ್ಷರ ಅಂದರೆ ಸ್ವರ ಇಲ್ಲಿ ಲೋಪ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದರೆ ಮೆಲ್ವಾತು, ಇದು ಆದೇಶ ಸಂಧಿನ ಅಂತಕ್ಕಂಥದ್ದನ್ನು ನೋಡೋದಾದರೆ ನೋಡಿ, ನಾವು ಆದೇಶ ಸಂಧಿಯಲ್ಲಿ ಸಹಜವಾಗಿ ನಮಗೆ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರಬೇಕು. ಇದನ್ನು ನಾವು ಓದಿರ್ತಕ್ಕಂಥದ್ದು. ಅಂದರೆ ಕತಪ ಅಕ್ಷರಗಳಿಗೆ ಗದಬ ಅಕ್ಷರಗಳು ಆದೇಶವಾಗಿ ಬಂದರೆ ಅದನ್ನು ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಉದಾಹರಣೆಗೆ ಹಳೆಗನ್ನಡ, ಹುಲ್ಲುಗಾವಲು ಈ ರೀತಿಯ ಪದಗಳು ಏನಾಗ್ತಾವಪ್ಪ ಅಂತಂದರೆ ಕಂಬನಿ, ಇವೆಲ್ಲವೂ ಒಂದು ಆದೇಶ ಸಂಧಿಗೆ ಉದಾಹರಣೆ. ಆದರೆ ಇಲ್ಲಿ ಮೆಲ್ವಾತು ನೋಡಿ, ಅನ್ನಂಥ ಒಂದು ಶಬ್ದ ಬಂದೈತಿ, ಇಲ್ಲಿ ನೋಡಿದರೆ ವನ ಇಲ್ಲ. ಹಾಗಾದರೆ ಇದು ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಅಂದರೆ ಕೀ ಆನ್ಸರ್ ಸರಿನೋ ತಪ್ಪು ಅನ್ನೋದನ್ನು ನೋಡೋದಾದರೆ ನಾವೀಗ ಅದ್ರ ಬಗ್ಗೆ ವಿವರಣೆಯನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮೆಲ್ವಾತು ಮೊದಲು ಈ ಪದವನ್ನು ನಾವು ಬಿಡಿಸ್ಬೇಕು. ಮೆಲ್ ಅಧಿಕ್ ಮಾತು, ನಾವು ಈ ರೀತಿ ಇದನ್ನು ಬಿಡಿಸಿದ್ವಪ್ಪ ಅಂತಂದ್ರೆ ಆಗ ಅದರ ಒಂದು ಶಬ್ದ ಯಾವುದಂತಂದರೆ ಮೆಲ್ವಾತು. ಅಂದರೆ ಮೆಲ್ ಅಧಿಕ್ ಮಾತು = ಮೆಲ್ವಾತು ಅಂತೇಳಿ ನಾವು ಅದನ್ನು ಕರಿತೀವಿ. ಹಾಗಾದರೆ ಇಲ್ಲಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದಿಲ್ಲ, ಇದ್ದಲ್ಲಿ ಬಂದಿರತಕ್ಕಂಥದ್ದು. ಅಂದರೆ ಮೆಲ್ಮಾತು ಆಗಬೇಕಿತ್ತು, ಆದರೆ ಹೋಗಿ ಬಂದಿದೆ. ಹಾಗಾಗಿ ಮತ್ತಿದೇನು ವಕಾರಾಗಮ ಆಗುತ್ತಾ ಅಂತಂದರೆ ಇಲ್ಲ. ಇಲಾಖೆದವರು ನೀಡಿರ್ತಕ್ಕಂಥ ಏನು ಆದೇಶ ಸಂಧಿ ಅಂತಕ್ಕಂಥ ಇದ್ದಿದೆ, ಈ ಆದೇಶ ಸಂಧಿ ಸರಿಯಾದಂಥ ಉತ್ತರ ಆಗುತ್ತೆ. ಯಾಕೆ ಅಂತಂತಂದರೆ ನೋಡಿ ಅಂದರೆ ಮತ್ತೆ ಪುನಃ ಅದನ್ನೇ ಬರ್ತೀನಿ ಅಂತ ಅನ್ಕೊಳ್ಕೋಬಿಡಿ, ಅದು ಸ್ವಲ್ಪ ಹೋಯಿತು. ಕತಪಗಳಿಗೆ
ಗ ದ ಬ ಅಂತಕ್ಕಂಥದ್ದು ನಮಗೆ ಗೊತ್ತಿತ್ತು. ಇನ್ನೊಂದು ನಿಯಮನೂ ಕೂಡ ಇರತಕ್ಕಂಥದ್ದು ಏನಪ್ಪ ಅಂದರೆ ಪ ಬ ಮ ಅಂದರೆ ಪ ಬ ಮ ಅಕ್ಷರಗಳಿಗೆ ವ ಅಕ್ಷರ ಆದೇಶವಾಗಿ ಬರುತ್ತೆ. ಉದಾಹರಣೆಗೆ ಮೆಲ್ ಪ್ಲಸ್ ಮಾತು ಅಥವಾ ಮೆಲ್ ಅಧಿಕ್ ಮಾತು, ಮೆಲ್ವಾತು ಅಂದರೆ ನೋಡ್ಬೋದು. ಈ ಒಂದು ಪದವನ್ನು ಆಗಲೇ ನಾನು ಬಿಡಿಸಿದ್ದೆ. ಒಂದು ನಿಮಿಷ ಇದನ್ನು ತೆಗೆದಾಕ್ತೀನಿ. ನಾನು ಆಗಲೇ ಬಿಡಿಸಿದ್ನಲ್ಲ, ಅಂದರೆ ಮೆಲ್ ಅಧಿಕ್ ಮಾತು ಇದೇನಾಗುತ್ತೆ ಅಂದರೆ ಮೆಲ್ವಾತು. ಅಂದರೆ ಮೆಲ್ ಪ್ಲಸ್ ಮಾತು ಆಗಬೇಕಿತ್ತು, ಅಲ್ಲಿ ಮೆಲ್ವಾತು ಆಗಿದೆ. ಅಂದರೆ ಮ ಹೋಗಿ ಓ ಬಂದಿರತಕ್ಕಂಥದ್ದು. ಮತ್ತು ಮಾ ಐತಲ್ರಿ ಅನ್ಬೇಡ್ರಿ, ಅದು ಮಾ ಅಂದರೆ ನಾನು ಅಂಜನ ಅಕ್ಷರವನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಮ ಅಕ್ಷರ ಅಂತಕ್ಕಂಥದ್ದು ಹೋಗಿ ಓ ಅಕ್ಷರ ಬಂದಿರತಕ್ಕಂಥದ್ದು. ಮತ್ತು ಇಲ್ಲೇನು ಮಾ ಆ ಇದೆ, ಇದರಲ್ಲಿ ಸ್ವರ ಅದು ಲಾದಲ್ಲಿ ಬಂದಿರತಕ್ಕಂಥದ್ದು. ನೋಡಿ ಇಲ್ಲಿ ಲ ಅಂತಕ್ಕಂಥದ್ದು ವ್ಯಂಜನ ಇದೆ, ಇಲ್ಲಿ ಅದು ಲಾ ಆಗಿರ್ತಕ್ಕಂಥದ್ದು. ಅಂದರೆ ಮೆಲ್ವಾತು ಅಂದರೆ ಇಲ್ಲಿ ಮ ಹೋಗಿ ವ ಅಕ್ಷರ ಆದೇಶವಾಗಿ ಬಂದಿದೆ. ಮೆಲ್ ಅಧಿಕ್ ಮಾತು ಮೆಲ್ವಾತು. ಹಾಗಾಗಿ ಇದು ಏನಪ್ಪ ಅಂತಂದರೆ ಆದೇಶ ಸಂಧಿ ಆಗುತ್ತೆ. ಅಂದರೆ ಇದು ಸರಿನಾ ಇಲಾಖೆದವ್ರು ಬಿಟ್ಟಿರ್ತಕ್ಕಂಥದ್ದು ಅಂದರೆ 100ಕ್ಕೆ 100 ಇದು ಸರಿಯಾದಂಥ ಉತ್ತರ ಆಗುತ್ತೆ. ಹಾಗಾಗಿ ಯಾರೂ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇದು ಮೆಲ್ವಾತು ಹೆಂಗಾಗುತ್ತೆ, ಅಂತರ್ಯ ದಾಳ ಹೆಂಗಾಗುತ್ತೆ ಅಂತ ಕೇಳಿ ಗೊಂದಲ ಇಟ್ಕೊಳ್ಳೋದು ಬೇಡ. ಅದಾಗಿನೂ ಕೂಡ ನಿಮಗೆ ಬೇರೆ ಬೇರೆ ಪ್ರಶ್ನೆಗಳು ಅಂದರೆ ನಾ ಇವೆರಡನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಗೊಂದಲ ಅನಿಸಿತ್ತು. ನಿಮ್ಗೇನಾದರೂ ಬೇರೆ ಪ್ರಶ್ನೆಗಳಿದ್ದರೆ ಖಂಡಿತವಾಗಲೂ ನೀವು ಅದನ್ನು ಕಮೆಂಟ್ ಮಾಡಿ. ಬೇಕಾದರೆ ಅದನ್ನು ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಸರಿನೋ ತಪ್ಪು ಅಂತಕ್ಕಂಥದ್ದನ್ನು ನಿಮಗೆ ಅಲ್ಲೇ ಕಮೆಂಟ್ನಲ್ಲೇ ಉತ್ತರವನ್ನು ನೀಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕತಪಗಳಿಗೆ ಗದಪಗಳು ಎದುರಾಗಿ ಬಂದು ಅಂತಂದರೆ ಅದು ಆದೇಶ ಸಂಧಿ 100ಕ್ಕೆ 100 ಹೌದು, ಇಲ್ಲಂತಲ್ಲ. ಅದೇ ರೀತಿಯಾಗಿ ಪ ಬ ಮ ಅಕ್ಷರಗಳಿಗೆ ವ ಒಂದು ಆದೇಶವಾಗಿ ಬರುತ್ತೆ, ಅದು ಕೂಡ ಆದೇಶ ಸಂಧಿ. ಅದು ಇನ್ನೊಂದು ರೂಲ್ಸ್ ಇದೆ. ದಯವಿಟ್ಟು ಈ ರೀತಿಯಾಗಿ ಸ್ವಲ್ಪ ಹೆಚ್ಚಿಗೆ ನೀವು ಓದ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಂತರ್ಯ ದಾಳ ನೋಡಿ, ಅಂತರ್ಯದ ಆಳ ಅಂತರ್ದಾಳ ಇದು ಏನಾಗುತ್ತಪ್ಪ ಅಂತಂದ್ರೆ ಲೋಪ ಸಂಧಿ ಆಗುತ್ತೆ. ಅಂತರ್ಯದಾಳ ಮತ್ತು ಮೆಲ್ವಾತು ಇವೆರಡೂ ಕೂಡ ಅವರೇನು ಕೆ ಆನ್ಸರನ್ನು ಬಿಟ್ಟಿದ್ದಾರೆ. ಅದು ಸರಿಯಾದಂಥ ಉತ್ತರನೇ ಇದೆ. ಯಾರು ಗೊಂದಲ ಅಂತೂ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಾಗ್ಯೂ ಕೂಡ ನಿಮಗೆ ಬೇರೆ ಬೇರೆ ಸಮಾಜ ವಿಜ್ಞಾನ, ಮ್ಯಾಥ್ಸು ಮತ್ತು ಸೈಕಾಲಜಿ ಮತ್ತು ಇಂಗ್ಲೀಷ್ನಲ್ಲಿರ್ತಕ್ಕಂಥ ಯಾವುದೇ ಡೌಟ್ಸ್ ಇರಲಿ, ಅಥವಾ ಇದಕ್ಕೇನಾದರೂ ಕೆ ಆನ್ಸರ್ ಬದಲಾಗಬೇಕಿತ್ತು ಅಂತ ನಿಮಗೇನಾದರೂ ಈಗಲೂ ಕೂಡ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅಲ್ಲೇ ಕಮೆಂಟ್ನಲ್ಲಿ ನಿಮಗೆ ಉತ್ತರವನ್ನು ನೀಡ್ತಾ ನಿಮ್ಮ ಗೊಂದಲವನ್ನು ಪರಿಹಾರವನ್ನು ಮಾಡ್ತೀನಿ. ಈಗ ಇದು ಆಲ್ರೆಡಿ ಫೈನಲ್ ಕೆ ಆನ್ಸರ್ ಆಗಿರೋದ್ರಿಂದ ನೀವು ದಯವಿಟ್ಟು ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗಿ, ಮತ್ತು ಈ ಹಿಂದೆ ನಡೆದಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಪಡಿ ಮಾಡ್ಕೊತ ಅಂದರೆ ಅದನ್ನು ತಿದ್ದುಕೊಳ್ಳಿ. ಯಾಕಂದರೆ ಈಗಾಗಲೇ ಮಾಡಿರ್ತಕ್ಕಂಥ ತಪ್ಪುಗಳಿಂದಾಗಿ ಟಿಯಿಂದ ನೀವು ವಂಚಿತರಾಗಿರ್ತೀರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಆ ರೀತಿ ತಪ್ಪುಗಳಾಗದಂತೆ ನೋಡ್ಕೊತ ಹೋಗ್ರಿ. ಮತ್ತು ಇಷ್ಟು ಡೀಪಾಗಿ ಓದೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.